ಸಿಟಿನಲ್ಲಿ ಆಗಲ್ಲ ಅಂತ ಇಂಥ ಅಪಘಾತಗಳು ಏನು ಗ್ಯಾರಂಟಿ? ಅದೇನು ಹೈವೇನಲ್ಲಿ ಮಾತ್ರ ಉದಿರ್ಬೇಕಾ ಕಂಟೈನರ್? ಹಂಗೆ ನೋಡೋಕೆ ಹೋದರೆ ನಿನ್ನೆ ಅದು ಶನಿವಾರ ನಾನು ಮತ್ತು ಕಿಶನ್ ರೈಡ್ಗೆ ಹೋಗ್ಬೇಕಾಗಿತ್ತು. ನಾನು ಕ್ಯಾನ್ಸಲ್ ಮಾಡಬೇಕಾಗಿತ್ತು ರೈಡು. ಇಲ್ಲಾಂದರೆ ನಾನು ಬರುವಾಗ ಕಾರ್ ಆಕ್ಸಿಡೆಂಟ್ ಆಗಿರೋದು ವೋಲ್ವೋ XC90 ಜೊತೆ. ಹೋಗುವಾಗ ಇದು ವೋಲ್ವೋ, ಇದವ್ರ ಟ್ರಕ್ ಅವ್ರ ಲೇನಲ್ಲಿ. ಈ ಕಡೆ ಬರುವಾಗ ಈ ಟ್ರಕ್ ಹೊಡೆದ್ಬಿಟ್ಟಿದ್ದಾನೆ ಇಲ್ಲಿಂದ. ಮುಂದೆ ಬರೋರು ಟಿಪ್ಪಲ್ ಲಾರಿ ಇವ್ನಿಗೆ ಕಾಣಿಸ್ಬಿಡ್ತು, ಆದರೆ ಇವ್ರಿಗೆ ಕಾಣಲಿಲ್ಲ, ಯಾಕಂದರೆ ಇಲ್ಲಿ ಬ್ಲೈಂಡ್ ವಿಷನ್ ಅವ್ರಿಗೆ. ಇವ್ರು ಅದೇ ಟೈಮ್ಗೆ ಹಿಂಗೆ ಬರುವಾಗ ಆ ಕಂಟೈನರ್ ಲಾರಿ ಅಲ್ಲೇ ಸ್ಟಾಪ್ ಆಗ್ಬಿಟ್ಟು ಹಿಂಗೆ ವಾಲ್ಕೊಂಡ್ಬಿಟ್ಟೈತೆ. ಅದು ವಾಲ್ವಾಗ ಹಂಗೆ ಬಂದ್ಬಿಟ್ಟು ಕಾರ್ ಮೇಲೆ ಕುತ್ಕೊಂಡ್ಬಿಟ್ಟು. ನೀವು ವಿಡಿಯೋಲಿ ನೋಡ್ತಾ ಇರ್ಬೋದು, ಒಂದು ದೊಡ್ಡ ಕಂಟೈನರ್ ಆ್ಯಕ್ಚುಲಿ ನೋಡೋಕೆ ಹೋದರೆ ಕಡಿಮೆ ಏನಿಲ್ಲ. ಅದೇನಾಗುತ್ತೆ, ಒಂದು XC90 ವೋಲ್ವೋ ಮೇಲೆ ವಾಲ್ದಾಗ ಅದು ಅಷ್ಟೊಂದು ಏನೂ ಆಗಲ್ಲ, ಅದಕ್ಕೆ ಎಫೆಕ್ಟೇ ಆಗಲ್ಲ. ರಿಯಲ್ ಲೈಫ್ ಸಿನಾರಿಯೋ ಬೇರೆ ಥರ ಇರುತ್ತೆ ಅಲ್ವಾ? ಅದೊಂದು 50+ ಟನ್ ಇರೋದ್ರಿಂದ ಅದು ಯಾವಾಗ ಆ ಕಾರ್ ಮೇಲೆ ವಾಲ್ದು, ಅದಕ್ಕಷ್ಟಕ್ಕೆಲ್ಲ ಟೆಸ್ಟಿಂಗ್ ನಡೆದಿಲ್ಲ ಗುರು. ಅದಕ್ಕೆ 50 ಟನ್ನು ಯಾವ ಗಾಡಿ, ಯಾವ ಕಾರು? ಅಯ್ಯೋ, ಇಮ್ಯಾಜಿನ್ ಯಾವುದಾನೋ ಒಂದು ಮಾರುತಿ ಸುಜುಕಿ ಇಲ್ಲ ನಾರ್ಮಲ್ ಕಾರೆಲ್ಲ ಇದ್ಬಿಟ್ಟಿದ್ರೆ ಅಷ್ಟೇ ಚಾಪೆ ಆಗ್ಬಿಡ್ತಾ ಇತ್ತು. ಅದು ಇದ್ಬಿಟ್ಟು ಒಂದು 1 ಅವರ್ ಏನೋ ಆಗೈತೆ. ಇನ್ನೊಂದು ನ್ಯೂಸ್ ಬಂತು, ಮಂಡ್ಯದಲ್ಲಿ 4 ಜನ ಹುಡುಗರು ಟ್ರಿಪ್ಗೆ ಹೋಗ್ತಾ ಇದ್ರು. ಯಾವುದೋ ಕಾರಣ ಈ ಥರ ಓವರ್ಟೇಕ್ ಮಾಡಕ್ಕೆ ಹೋಗ್ಬಿಟ್ಟು ಮುಂದೆಯಿಂದ ದೊಡ್ಡ ಒಂದು ಲಾರಿ ಬಂದ್ಬಿಟ್ಟೈತೆ, ಹೆಡ್ ಡೌನ್ ಹೊಡೆದ್ಬಿಟ್ಟಿದ್ದಾರೆ. ಸ್ಪೆಷಲಿ ನೀವು ಒಂದು 2 ವೀಲರ್ ಇದ್ದಾಗ ಯು ಆರ್ ಪ್ರೋನ್ ಟು ಆಕ್ಸಿಡೆಂಟ್ಸ್. ವೋಲ್ವೋ XC90 ಏನೂ ಮಾಡ್ಲಿಕ್ಕೆ ಆಗಿಲ್ಲ ಅಂತಂದರೆ ನಿಮ್ಮ 2 ವೀಲರು ಏನು ಮಾಡುತ್ತೆ ಹೇಳಿ? ನಮ್ಮ ಮನೆಯಲ್ಲಿರೋರಿಗೆ ನಾನು ಹೋಗಿ ಬರ್ತೀನಿ ರೈಡ್ಗೆ ಅಂತ ಅಂದಿದ ತಕ್ಷಣ ಹೋಗ್ಬಿಟ್ಟು ಕರೆಕ್ಟಾಗಿ ಮನೆಗೆ ಬಂದು ಸೇರಬೇಕು, ಅಷ್ಟೇ ನನ್ನ ತಲೆಯಲ್ಲಿರೋದು. ದೊಡ್ಡವರೇ ಹೇಳೋರಲ್ಲ, ಎಕ್ಸ್ಪೀರಿಯನ್ಸ್ ಇಸ್ ನಾಟ್ ರೈಡಿಂಗ್ ಫಾಸ್ಟ್, ಎಕ್ಸ್ಪೀರಿಯನ್ಸ್ ಇಸ್ ಆಲ್ ಅಬೌಟ್ ರೈಡಿಂಗ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ಸೇಫ್ಲಿ. ಈ ಟಿಪ್ಪರ್ ಲಾರಿ ಮಧ್ಯದಿಂದ ಹಿಂಗೆ ಜಿಗ್ಜಾಗ್ ಮಾಡ್ಕೊಂಡು ಗಾಡಿ ಆಚೆ ತಗೊಂಡ್ಬರೋದು, ಧೂಮ್ ಧೂಮ್ ಅಂತ ಎಫೆಕ್ಟ್ ಕೊಡೋದು. ಇಲ್ಲಿ ನೋಡಿ ಲ್ಯಾಂಬೋರ್ಗಿನಿ, ಏನು ಲೂಸ್ಗಳು, ಅದರ ಗ್ಲಾಸ್ ಬೇರೆ ಟಿಂಟ್, ಫುಲ್ಲಿ ಟಿಂಟ್ ಅಪ್ಪ. ನಮಸ್ಕಾರ ಸ್ನೇಹಿತರೆ. ಸೊ ಇನ್ನೊಂದು ವ್ಲಾಗ್ಗೆ ಸ್ವಾಗತ. ವಿಷಯ ಏನಂತ ನಿಮ್ಗೆ ಗೊತ್ತಾಗಿರುತ್ತೆ. ಈ ವ್ಲಾಗ್ ಬಂದ್ಬಿಟ್ಟು ಏನಾಯಿತು, ಯಾರಿದ್ರು ಇದರಲ್ಲಿ, ಯಾರೆಲ್ಲ ಇನ್ವಾಲ್ವ್ ಇದ್ರು, ಅದು ಹೇಳೋಕ್ಕಂತೂ ಅಲ್ವೇ ಅಲ್ಲ. ಎಸ್, ಐ ಮೈಟ್ ಟೆಲ್ ಯು, ಯಾಕಂದರೆ ಕೆಲವ್ರಿಗೆ ಗೊತ್ತಿಲ್ಲ ಅಂದರೆ ಏನು ನಡೀತು. ಈ ಆಕ್ಸಿಡೆಂಟ್ ಅನ್ನೋದು ತಮ್ಮನೇಲಿ ನೀವು ನೋಡ್ಕೊಂಡು ಬಂದಿದ್ದೀರಲ್ಲ, ಅದು ಹೇಗಾಯಿತು ಅದನ್ನು ಹೇಳೋಕ್ಕೆ ಒಂದು ಸ್ವಲ್ಪ ಹೇಳ್ಬೋದು. ಬಟ್ ಅದಕ್ಕಿಂತ ಮುಂಚೆ ಇಲ್ಲಿ 6 ಜನರಕ್ಕಿಂತ ಹೋದ ಶನಿವಾರ ಆಲ್ಮೋಸ್ಟ್ ಒಂದು 11 ಜನರದ್ದು ಪ್ರಾಣ ಹೋಗಿದೆ. ಏನು ಇವನು 6 ಜನರು ಬಲು 11 ಜನ ಹೇಳ್ತಾನಲ್ಲ? ಎಸ್, ಅದ್ರ ಬಗ್ಗೆನೇ ಚರ್ಚೆ ಮಾಡೋಕ್ಕೆ ನಾನು ಈ ವ್ಲಾಗ್ ಮಾಡಬೇಕಂತ ಅನಿಸ್ತು. ಈ 11 ಜನರ ಜೊತೆ ಏನು ದುರಂತ ನಡೀತಲ್ಲ ಹೋದ ಶನಿವಾರ, ಓಂ ಶಾಂತಿ ಅಂತಲೇ ಹೇಳ್ಬೋದು ಅವ್ರಿಗೋಸ್ಕರ. ಅವರ ಕುಟುಂಬಕ್ಕೆ ಏನು ಹೇಳೋಕ್ಕಾಗತ್ತೆ? ಎಂಥ ಒಂದು ಭೀಕರ ಪರಿಸ್ಥಿತಿ ಅಂದರೆ ಏನು ಹೇಳೋಕ್ಕಾಗಲ್ಲ. ಹುಡುಗಿಯರು ನೋಡ್ರಪ್ಪ, ಹೆಲ್ಮೆಟು ಹಾಕ್ಕೊಂಡಿಲ್ಲ. ಆವಾಗ ಮುಂದೆ ಇರೋ ರೈಡರು ಹೆಲ್ಮೆಟ್ ಹಾಕ್ಕೊಂಡಿರಲಿಲ್ಲ. ನಮ್ಮ ಪಕ್ಕದಲ್ಲಿ ಪೊಲೀಸರು ಹೋದ್ರಲ್ಲ, ಅವ್ರನ್ನ ನೋಡ್ಬಿಟ್ಟು ತಲೆ ಮೇಲೆ ಅದೊಂದು ಕ್ರಿಕೆಟ್ ಹ್ಯಾಟ್ನ ಹಾಕೊಂಡ್ಬಿಟ್ಟವ್ರೆ. ಸಿಟಿನಲ್ಲಿ ಆಗಲ್ಲ ಅಂತ ಇಂಥ ಅಪಘಾತಗಳು ಏನು ಗ್ಯಾರಂಟಿ? ಅದೇನು ಹೈವೇನಲ್ಲಿ ಮಾತ್ರ ಉದಿರ್ಬೇಕಾ ಕಂಟೈನರ್? ಹಂಗೆ ಯಾಕೆ? ಇವಾಗ ಪಕ್ಕದಿಂದ ಏನೋ ಒಂದು ಕಂಟೈನರ್ ಹೋಗ್ತಾ ಇದ್ರು ಎಷ್ಟು ಭಯ ಆಗುತ್ತೆ ಗೊತ್ತಾ ಪಕ್ಕದಿಂದ ಹೋಗೋಕ್ಕೆ? ಬಸ್ಸು, ಲಾರಿ, ಕಂಟೈನರು, ದೊಡ್ಡ ದೊಡ್ಡ ಗಾಡಿಗಳು. ಸೊ ಆಕ್ಸಿಡೆಂಟ್ ಆಗಿ ಜಾಗ ಬಂದ್ಬಿಟ್ಟು ನೆಲಮಂಗಲ ಹೈವೇ. ಸೊ ಎಲ್ಲಿ ಎಕ್ಸಾಕ್ಟ್ಲಿ ಏನಂತ ನನಗೂ ಗೊತ್ತಿಲ್ಲ. ನೋಡೋಕೆ ಹೋದರೆ ನಿನ್ನೆ ಅದು ಶನಿವಾರ ನಾನು ಮತ್ತು ಕಿಶನ್ ರೈಡ್ಗೆ ಹೋಗ್ಬೇಕಾಗಿತ್ತು. ಅವ್ರು ಆ್ಯಕ್ಚುಲಿ ಅಲ್ಲಿಂದ ಹಂಗೆ ಉಡುಪಿಗೆ ಹೋಗ್ತೀನಿ, ನೀವು ವೈಶಾಲಿ ತನಕ ಬನ್ನಿ, ಅಲ್ಲಿಂದ ನೀವು ನಾಷ್ಟ ಮಾಡ್ಕೊಂಡು ಹೋಗ್ಬೋದು ಅಂತ ಅಂದ್ಬಿಟ್ಟು 3 ಜನ, ನಾನು ಸಲಾಮ್ ಕಿಶನ್ ಹೋಗ್ಬೇಕಾಗಿತ್ತು. ಬಟ್ ಬರುವಾಗ ನಾನು ಸಲಾಮ್ ವಾಪಸ್ ಬಂದ್ಬಿಡೋಣ, ಕಿಶನ್ ಅಲ್ಲಿಂದ ಹಂಗೆ ಹೋಗ್ತಾರೆ ಉಡುಪಿಗೆ ಅಂತ ಪ್ಲ್ಯಾನ್ ಇದ್ದಿದ್ದು. ಫಸ್ಟು ಸಲಾಮ್ ಅವ್ರು ಬರಲಿಲ್ಲ, ಅವ್ರಿಗೇನೋ ಬೇರೆ ಕೆಲಸ ಆಯಿತು, ಅದಾಯಿತು. ಅದಾದಮೇಲೆ ನಾನು ಬೇರೆಯವ್ರ ಜೊತೆ ಎಲ್ಲರಿಗೂ ಕೇಳಿ ಟ್ರೈ ಮಾಡಿದೆ, ಯಾರನ್ನು ಬರ್ತೀರಾ ಶಾರ್ಟ್ ರೈಡು ವೈಶಾಲಿ ತನಕ ಹೋಗೋಣ. ಒಬ್ಬನೇ ಬರೋಕ್ಕೆ ನಂಗೆ ಇಷ್ಟ ಇಲ್ಲ, ಒಂಟಿ ಬರೋಕ್ಕೆ ಏನೋ ಒಂಥರ ಬೋರ್. ಯಾರನ್ನ ಜೊತೆಗಿದ್ರೆ ಏನೋ ಒಂಥರ ಯಾರೋ ಕಂಪ್ಯಾನಿಯನ್ ಇದ್ದಾರೆ ಅಂತಿರುತ್ತೆ ರೈಡಲ್ಲಿ. ಸೊ ಎಲ್ರಿಗೂ ಕೇಳಿದೆ, ಯಾರೂ ಇಲ್ಲ ಬ್ಯುಸಿ ಇದ್ದೀವಿ ಅಂತ. ಫ್ರೆಂಡ್ಸ್ ಎಲ್ಲರೂ ಬ್ಯುಸಿ, ಯಾರೂ ರೈಡ್ ಬರಲಿಕ್ಕೆ ಆಗಿಲ್ಲ ಅವತ್ತು. ಸೊ ಹಾಗಾಗಿ ಏನಾಯಿತು, ನಾನು ಕ್ಯಾನ್ಸಲ್ ಮಾಡಬೇಕಾಗಿತ್ತು ರೈಡು. ಇಲ್ಲಾಂದರೆ ನಾನು ಬರುವಾಗ ಪಕ್ಕ ನಾನು ಆಕ್ಸಿಡೆಂಟ್ ಆದಮೇಲೆ ಆ ಟ್ರಾಫಿಕಲ್ಲಿ ಸಿಕ್ಕಾಕೊಂಡ್ಬಿಡ್ತಾಯಿದ್ದೆ. ಸೊ ನಾನು ಈ ವ್ಲಾಗ್ ಮಾಡೋ ಹಿಂದೆ ಉದ್ದೇಶ ಏನು ಅದನ್ನು ಹೇಳ್ತೀನಿ. ಫಸ್ಟು ತಿಳ್ಕೊಳ್ಳೋಣ ಎಕ್ಸಾಕ್ಟಿಗೆ ಏನಾಯಿತು ಅಂತ. ನಾನು ಹೇಳ್ದಂಗೆ 6 ಜನರ ಫ್ಯಾಮಿಲಿ ಕಾರ್ ಆಕ್ಸಿಡೆಂಟ್ ಆಗಿರೋದು ವೋಲ್ವೋ XC90 ಜೊತೆ.
ಈ ಫ್ಯಾಮ್ಲಿ ಏನೋ ಅವರ ಊರಿಗೆ ಹೋಗಿ ಇಡೀ ಫ್ಯಾಮ್ಲಿ ಸೇರಿಕೊಂಡು ಹೆಂಗೋ ಕ್ರಿಸ್ಮಸ್ ಹಾಲಿಡೇ ಇದೆ ಅಲ್ಲ ಅಂತ ಅಂದ್ಬಿಟ್ಟು ಅವರಿಬ್ಬರು ಮಕ್ಕಳನ್ನ ಹಾಕ್ಕೊಂಡು ಗಂಡ ಹೆಂಡತಿ ಮತ್ತು ಮೇಯ್ನ್ ಚಂದ್ರಮ್ಮ ಅಂತಿದ್ದಾರಲ್ಲ ಅವರ ಅಕ್ಕನೂ ತಂಗಿ ಮತ್ತು ಅವ್ರ ಮಗಳು. ಸೊ ಇಷ್ಟು 6 ಜನ ಸೇರಿಕೊಂಡು ವೋಲ್ವೋ XC90 ಕಾರಲ್ಲಿ ಸೊ ತುಮಕೂರು ರೋಡಲ್ಲಿ ಇದ್ರಂತೆ, ವಿಚ್ ಇಸ್ ಪಾಸಿಂಗ್ ನೆಲಮಂಗಲ. ಏನು ಲೂಸ್ಗಳ, ಅದರ ಗ್ಲಾಸ್ ಬೇರೆ ಟಿಂಟ್, ಫುಲ್ಲಿ ಟಿಂಟಪ್ಪ ಗ್ಲಾಸಸ್ ಎಲ್ಲೋ ಬೋರ್ಡ್ಗೆ. ಸೊ ನಾನು ಆವಾಗಲೇ ನಿಮಗೆ ಟ್ರಾಫಿಕಲ್ಲಿ ಎಕ್ಸ್ಪ್ಲೇನ್ ಮಾಡಲಿಕ್ಕಾಗಿಲ್ಲ. ಸೊ ಏನಾಗಿತ್ತಂದರೆ, ಇದು ಆ ವೋಲ್ವೋ ಕಾರ್ ಅಂದ್ಕೊಳ್ಳಿ, ನನ್ನ ಲೆಫ್ಟ್ ಕೈ, ಇದು ಇನ್ನೊಂದು ಟ್ರಕ್ ಅಂದ್ಕೊಳ್ಳಿ. ಇದು ತುಮಕೂರಿಗೆ ಹೊರಡ್ತಾ ಇದೆ ಈ ರೋಡಲ್ಲಿ ಲೆಫ್ಟ್ ಲೈನಲ್ಲಿ. ಇಲ್ಲಿ ಲಾರಿ ಇರೋದ್ರಿಂದ ಇವ್ರಿಗೆ ಅಷ್ಟೊಂದು ವಿಷನ್ ಇರಲಿಲ್ಲ. ಸೊ ಅದಕ್ಕೆ ಹಿಂಗೆ ಹತ್ರನೇ ಹಿಂಗೆ ಹೋಗ್ತಾಯಿದ್ರು ಅವರು. ಆ ಕಂಟೈನರ್ ಲಾರಿ ಇಲ್ಲಿಂದ ಬೆಂಗಳೂರಿಗೆ ಹೋಗ್ತಾಯಿತ್ತು ತುಮಕೂರಿಂದ. ಸೊ ಅದು ಬರುವಾಗ ಏನಾಗ್ಬಿಟ್ಟಿದೆ, ಅವ್ನು ಜೋರು ಓಡಿಸ್ಕೊಂಬಂದ್ಬಿಟ್ಟಿದ್ದಾನೆ. ಅವನಿಗೆ ಬ್ರೇಕ್ ಫೇಲು ಏನೋ ಅದು ಗೊತ್ತಿಲ್ಲ, ಇನ್ನೂ ಪರಿಶೀಲನೆ ಮಾಡ್ತವ್ರೆ ಪೊಲೀಸರು ಇವಾಗ. ಮತ್ತು ಡ್ರೈವರ್ ಇದ್ನಲ್ಲ, ಅವ್ನು ಹೇಳಿಕೆ ಪ್ರಕಾರ ಅಂದರೆ ಮುಂದೆ ಒಂದು ಕಾರ್ ಇತ್ತಂತೆ ಅವ್ನು ಈ ಕಡೆ ಬರುವಾಗ. ಅವ್ನು ಸಡನ್ನಾಗಿ ಬ್ರೇಕ್ ಹಾಕೋ ಹೋಗ್ಬಿಟ್ಟು, ಇಲ್ಲಿ ನೋಡಿ ಲ್ಯಾಂಬೋರ್ಗಿನಿ ಬೇಡ ಬಸ್, ಏನಕ್ಕೆ ಸಿಟಿ ರೋಡ್ಸಲ್ಲೆಲ್ಲ ಏನಕ್ಕೆ ಹಿಂಗೆ ಓಡಿಸ್ಬೇಕು, ಈತಪ್ಪ ಆರಾಮಾಗಿ ಹೋಗಿ. ಸೊ ಬ್ಯಾಕ್ ಟು ದ ಟಾಪಿಕ್. ಆ ಕಂಟೈನರ್ ಲಾರಿ ಡ್ರೈವರ್ ಹೇಳಿಕೆ ಪ್ರಕಾರ ಆ ಕಾರನ್ನು ಸಡನ್ನಾಗಿ ಬ್ರೇಕ್ ಹೊಡೆದಾಗ ಅವನಿಗೆ ಕಂಟ್ರೋಲ್ ಸಿಕ್ಕಿಲ್ಲಂತೆ. ಅವನು ಸ್ಪೀಡಲ್ಲಿದ್ದಾಗ ಆ ಕಾರ್ನ ಸೇವ್ ಮಾಡೋಕ್ಕೆ ಏನು ಮಾಡ್ಬಿಟ್ಟು ಅವನು ರೈಟಲ್ಲಿ ಸ್ವಲ್ಪ ತೊಗೊಂಡ್ಬಿಟ್ಟು ಲೆಫ್ಟಲ್ಲಿ ತೊಗೊಳ್ಳೋಣ ಅಂತ ಇದ್ದ. ಕಂಟ್ರೋಲ್ ತಪ್ಪೋಯ್ತು. ಬಂದ್ಬಿಟ್ಟು ಆ ಸೆಂಟ್ರಲ್ಲಿರೋ ಡಿವೈಡರ್ ಲೇನ್ಗೆ ಮುಂದೆ ವೀಲು ಹಿಟ್ಟಾಗಿದ್ದ ತಕ್ಷಣ ಅಷ್ಟೇ ಮುಗೀತು, ಅವ್ನು ಕಂಟ್ರೋಲ್ ಮುಗೀತು ಅದ್ರ ಮೇಲಿಂದ. ಅದೇನಾಗಿದೆ, ಡಿವೈಡರ್ ಮೇಲಿಂದ ಹತ್ತಿ ಈ ಸೈಡ್ ಬಂದೈತೆ. ಅಂದರೆ ಅವ್ರು ಹಿಂಗೆ ಹೋಗುವಾಗ ಇದು ವೋಲ್ವೋ, ಇದು ಅವ್ರ ಟ್ರಕ್ಕು ಅವ್ರ ಲೇನಲ್ಲಿ, ಈ ಕಡೆ ಬರುವಾಗ ಈ ಟ್ರಕ್ಕಿಗೆ ಹೊಡೆದ್ಬಿಟ್ಟಿದ್ದಾನೆ ಇಲ್ಲಿಂದ. ಮುಂದೆ ಬರೋರು ಟಿಪ್ಪಲ್ ಲಾರಿ ಇವ್ನಿಗೆ ಕಾಣಿಸ್ಬಿಡ್ತು, ಆದರೆ ಇವ್ರಿಗೆ ಕಾಣಲಿಲ್ಲ, ಯಾಕಂದರೆ ಇಲ್ಲಿ ಬ್ಲೈಂಡ್ ವಿಷನ್ ಅವ್ರಿಗೆ. ಸೊ ಹಿಂಗೆ ಬರುವಾಗ ಕಂಟೈನರ್ ಲಾರಿ ಆ ಟ್ರಕ್ಕಿಗೆ ಮುಂದೆ ಡಿಕ್ಕಿ ಹೊಡಿದ ತಕ್ಷಣ ಇವ್ನು ಕಾಣೈತೆ ಅಂತ ಅಂದ್ಬಿಟ್ಟು ಲೆಫ್ಟ್ ಹೇಳ್ದಿದ ತಕ್ಷಣ ಇವ್ನು ಏನು ಮಾಡಿದ್ದಾನೆ, ಇನ್ನೊಂದ್ಸಲ ರೈಟಿಗೆ ಇಳಿಯೋಕೆ ಹೋಗಿದ್ದಾನೆ. ಈ ಟ್ರಕ್ ಬಂದ್ಬಿಟ್ಟು ಮುಂದಕ್ಕೆ ಹೋಗ್ಬಿಟ್ಟು ಹೆಂಗೋ ಒಂದು ಬಿದ್ದೋಯ್ತು. ಆದರೆ ಈ ಕಡೆಯಿಂದ ಬರೋ ಕಂಟೈನರಲ್ಲಿ ಆ ಲಾರಿ ಇದೆ ಅಲ್ಲ, ಈ ಕಡೆ ಅವ್ನು ಲೆಫ್ಟ್ ತಿರುಗಿದ ತಕ್ಷಣ ಈ ವೆಯ್ಟ್ ಅನ್ನೋದಿದೆ ಅಲ್ಲ, ಅದು ಗಾಡಿ ಅಂತೂ ಸ್ಟಾಪ್ ಆಗ್ಬಿಡ್ತು ಒಂದು ದಿಕ್ಕಿ ತೊಗೊಂಡಿದ ತಕ್ಷಣ ಮುಂದೆ ಇರೋ ಲಾರಿ ಜೊತೆ. ಇವ್ರು ಅದೇ ಟೈಮ್ಗೆ ಹಿಂಗೆ ಬರುವಾಗ ಆ ಕಂಟೈನರ್ ಲಾರಿ ಅಲ್ಲೇ ಸ್ಟಾಪ್ ಆಗ್ಬಿಟ್ಟು ಹಿಂಗೆ ವಾಲ್ಕೊಂಬಿಟ್ಟೈತೆ. ಅದು ವಾಲ್ವಾಗ ಹಂಗೆ ಬಂದ್ಬಿಟ್ಟು ಕಾರ್ ಮೇಲೆ ಕುತ್ಕೊಂಡ್ಬಿಟ್ಟಿದೆ. ಅಲ್ಲೇ ಆನ್ ಸ್ಪಾಟು 6 ಜನರ ಕತೆ ಮುಗಿದೋಯ್ತು. ವೋಲ್ವೋನ ಅಷ್ಟು ಸೇಫ್ ಕಾರ್ ಅಂತಾರೆ ಈ ವರ್ಲ್ಡಲ್ಲಿ, ಯಾಕೆಂದರೆ ಅದರಲ್ಲಿ ಆಲ್ರೆಡಿ ಅವರು ಒಂದು ಕಂಟೈನರ್ ಟೆಸ್ಟು ಮಾಡಿದ್ರಂತೆ XC90 ಜೊತೆ, ವೋಲ್ವೋ XC90 ಜೊತೆ. ಆ ಟೆಸ್ಟು ಅವರು ಹೆಂಗೆ ಟೆಸ್ಟಿಂಗ್ ಎನ್ವೈರ್ಮೆಂಟಲ್ಲಿ ಮಾಡಿರ್ತಾರೆ. ಸೊ ನೀವು ವೀಡಿಯೋಲಿ ನೋಡ್ತಾ ಇರ್ಬೋದು, ಒಂದು ದೊಡ್ಡ ಕಂಟೈನರ್ ಆ್ಯಕ್ಚುಲಿ ನೋಡೋಕೆ ಹೋದರೆ ಕಡಿಮೆ ಏನಿಲ್ಲ. ಅದೇನಾಗುತ್ತೆ, ಒಂದು XC90 ವೋಲ್ವೋ ಮೇಲೆ ವಾಲ್ದಾಗ ಅದು ಅಷ್ಟೊಂದು ಏನೂ ಆಗಲ್ಲ, ಅದಕ್ಕೆ ಎಫೆಕ್ಟೇ ಆಗಲ್ಲ. ರಿಯಲ್ ಲೈಫ್ ಸಿನಾರಿಯೋ ಬೇರೆ ಥರ ಇರುತ್ತೆ ಅಲ್ವಾ. ಸೊ ರಿಯಲ್ ಲೈಫಲ್ಲಿ ಸಿನಾರಿಯೋಸು ಬೇರೆ ಆದಾಗ ಈ ಥರ ಆಗೋದು. ಆ ಕಂಟೈನರ್ ಅವ್ರು ಟೆಸ್ಟಿಂಗ್ ಮಾಡುವಾಗ ಟೆಸ್ಟಿಂಗ್ ಎನ್ವೈರ್ಮೆಂಟಲ್ಲಿ ಒಂದಷ್ಟು ವೆಯ್ಟೇ ಇದೆ, ಇಲ್ಲ ಅಂತಿಲ್ಲ. ಆ ಗಾಡಿ XC90 ಏನೂ ಆಗಲ್ಲ. ಅದಕ್ಕೆ ದಟ್ ವಾಸ್ ಪ್ರೂವನ್ ಎಸ್ ಕಂಟೈನರ್ ಬಿದ್ರೂ ನಿಮ್ಮ ಕಾರ್ ಮೇಲೆ ಈ ಕಾರ್ಗೆ ಏನೂ ಆಗಲ್ಲ ಅಂದ. ಆ ಭರವಸೆಯಲ್ಲಿ ನಮ್ಮ ಚಂದ್ರಮ್ಮವರು, ಯಾರು ತೀರೋಗಿದ್ದಾರೆ ಪಾಪ, ಅವ್ರು ಮತ್ತು ಅವ್ರ ಫ್ಯಾಮಿಲಿ ಹೋಗಿ ಆ ಕಾರ್ನ ಪರ್ಚೇಸ್ ಮಾಡಿದ್ದಾರೆ. ದಿಸ್ ಇಸ್ ಜಸ್ಟ್ 2 months ಓಲ್ಡ್ ವೆಹಿಕಲ್ ಅದು ವೋಲ್ವೋ. ಇಲ್ಲೇನು ಡಿಫ್ರೆನ್ಸ್ ನಡೀತಂದರೆ, ಅದೇನು ಸುಮ್ಮನೆ ಕಂಟೈನರ್ ಲಾರಿ ಅಲ್ಲ, ಅದು ಯಾವುದೋ ಒಂದು ಟ್ರಕ್ಕು. ಇವಾಗ ಇಲ್ಲಿ ಮುಂದೆ ಹೋಗ್ತೈತಲ್ಲ ರೈಟ್ ಸೈಡಲ್ಲಿ, ಆ ಟ್ರಕ್ಕನ್ನು ಏನಾದರೂ ಇವ್ರ ಮೇಲೆ ವಾಲಿ ಬಿದ್ದಿದ್ರೆ ಬದುಕ್ಬಿಡ್ತಾಯಿದ್ರು ಏನೋ, ಯಾಕಂದರೆ ತಡ್ಕೊಂಡ್ಬಿಡ್ತಾಯಿತ್ತು. ವೋಲ್ವೋ ಒಂದಷ್ಟು ಟೆಸ್ಟ್ನ ಪಾಸ್ ಮಾಡೈತೆ ಅಂತ ಅಂದ್ಬಿಟ್ಟು. ಬಟ್ ಇದು ಬಂದ್ಬಿಟ್ಟು 50+ ಟನ್ನು, ಅದೊಂದು 50+ ಟನ್ ಇರೋದ್ರಿಂದ ಅದು ಯಾವಾಗ ಆ ಕಾರ್ ಮೇಲೆ ವಾಲ್ತು, ಅದಕ್ಕಷ್ಟಕ್ಕೆಲ್ಲ ಟೆಸ್ಟಿಂಗ್ ನಡೆದಿಲ್ಲ ಗುರು. ಅದಕ್ಕೆ 50 ಟನ್ನು ಯಾವ ಗಾಡಿ, ಯಾವ ಕಾರು, ಅಯ್ಯೋ. ಆ ವೋಲ್ವೋನ ಆಲ್ಮೋಸ್ಟು 1.5 ಅಡಿ ತಡ್ಕೊಂಡೈತೆ ಅದ್ರ ಮೇಲೆ ಬಿದ್ರೂ. ಮುಂದೆ ಆ್ಯಕ್ಸಲ್ ಮಾತ್ರ ರೈಟ್ ಸೈಡ್ ಕಟ್ಟಾಗ್ಬಿಟ್ಟು ಈ ಕಡೆ ಹೋಗಿತ್ತು, ಲೆಫ್ಟ್ ಸೈಡ್ ವೀಲು ಒಂದು ಸ್ವಲ್ಪ ಏನೋ ಬೆಂಡ್ ಆಗಿತ್ತು, ಹಿಂದೆದ್ದು ಟೈರ್ಸು ಇಂಟಾಕ್ಟಿದ್ರು. ಇಮ್ಯಾಜಿನ್ ಯಾವುದಾನೋ ಒಂದು ಮಾರುತಿ ಸುಜುಕಿ ಇಲ್ಲ ನಾರ್ಮಲ್ ಕಾರೆಲ್ಲ ಇದ್ಬಿಟ್ಟಿದ್ರೆ ಅಷ್ಟೇ ಚಾಪೆ ಆಗಿಬಿಡ್ತಾ ಇತ್ತು. ಅದು ಶನಿವಾರ ಇದೊಂದು ಆಕ್ಸಿಡೆಂಟ್ ನಡೆದೈತೆ ನೆಲಮಂಗಲದಲ್ಲಿ. ಇದ್ಬಿಟ್ಟು ಒಂದು 1 hour ಏನೋ ಆಗೈತೆ. ಇನ್ನೊಂದು ನ್ಯೂಸ್ ಬಂತು, ಮಂಡ್ಯದಲ್ಲಿ ಯಾರೋ ಹುಡುಗರು, ಅದೊಂದು ಯಾವ ಕಾರೋ ಗೊತ್ತಿಲ್ಲ, ಅದರಲ್ಲಿ 4 ಜನ ಹುಡುಗರು ಟ್ರಿಪ್ಪಿಗೆ ಹೋಗ್ತಾಯಿದ್ರು. ಯಾವುದೋ ಕಾರಣ ಈ ಥರ ಓವರ್ಟೇಕ್ ಮಾಡೋಕ್ಕೆ ಹೋಗ್ಬಿಟ್ಟು ಮುಂದೆಯಿಂದ ದೊಡ್ಡ
ಒಂದು ಲಾರಿ ಬಂದ್ಬಿಟ್ಟೈತೆ, ಹೆಡ್ ಡೌನ್ ಹೊಡೆದ್ಬಿಟ್ಟಿದ್ದಾರೆ. ಅದರಲ್ಲಿ 3 ಜನ ಅಲ್ಲೇ ಆನ್ ಸ್ಪಾಟು, ಒಬ್ಬ ಮಾತ್ರ ಮಂಡ್ಯ ಹಾಸ್ಪಿಟಲಲ್ಲೆಲ್ಲೋ ಅಡ್ಮಿಟ್ ಆಗಿದ್ದಾರಂತೆ. ಸೊ ಇದು 2 ಸಾಲದೆ ಇನ್ನೊಂದು ಹಾಫ್ ಆನ್ ಅವರಲ್ಲಿ ಮಂಡ್ಯದಲ್ಲಿ ಇನ್ನೊಂದು ಆಕ್ಸಿಡೆಂಟು. ಯಾರೋ ಹೆಂಗಸರು ಅವ್ರ ಫ್ಯಾಮಿಲಿನ ಎಲ್ಲೋ ತಿರುಪತಿಗೆ ಹೋಗ್ತಾ ಇದ್ರು ಅನ್ಸುತ್ತೆ. ಸೊ ಅಲ್ಲಿಂದ ಅವ್ರೇನೋ ಬಸ್ ಸ್ಟಾಪ್ ಬಿಡೋಕೆ ಅಂದ್ಬಿಟ್ಟು ಆ ಪಾಪ ಸ್ಕೂಟಿನಲ್ಲಿ ಆ ಫ್ಯಾಮಿಲಿ ಅವ್ರನ್ನ ಬಸ್ ಸ್ಟಾಪ್ ತನಕ ಬಿಡೋಕೆ ಹೋಗಿದ್ದಾರೆ. ಅಲ್ಲೂ ಅಷ್ಟೇ ಬಂದ್ಬಿಟ್ಟು ಯಾವ ಪರಿಚಿತ ಒಂದು ಗಾಡಿ, ದೊಡ್ಡ ಗಾಡಿ ಬಂದ್ಬಿಟ್ಟು ಇವರು ಗುದ್ದುಬಿಟ್ಟೈತೆ, ಅವರು ಸತ್ತೋದ್ರು. ಸೊ ಅದಕ್ಕೆ ನಾನು ಹೇಳಿದ್ದೆ ಸ್ಟಾರ್ಟಿಂಗ್ ಆಫ್ ದ ವಿಡಿಯೋನಲ್ಲಿ 11 ಜನ ಸಾವು ಅಂತ. ಈಗ ನಾನು ನಿಮಗೆ ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಹೇಳ್ತೀನಿ. ನಾನು ಯಾವಾಗಲೂ ರೈಡ್ಗೆ ಹೋದಾಗ ನನಗೊಂದು ಕೆಟ್ಟ ಅಭ್ಯಾಸ. ಇವತ್ತು ನಾನು ಒಂದು ಸ್ವಲ್ಪ ಈ ಥರ ಟ್ರಾಫಿಕ್ ಬಂದಿದ ತಕ್ಷಣ ಹೈವೇಸಲ್ಲಿ ನಾನು ತುಂಬ ಸ್ಲೋ ಆಗಿಬಿಡ್ತೀನಿ. ರೀಸನ್ ಇದೇನೆ, ನಾನು ಯಾವಾಗನ ಒಂದು ದೊಡ್ಡ ಗಾಡಿಗಳು ನೋಡಿದ ತಕ್ಷಣ, ಒಂದು ಬಸ್ ಆಗಲಿ, ಒಂದು ನಾರ್ಮಲ್ ಲಾರಿ ಆಗಲಿ, ನಮ್ಮ ಹತ್ರ ವೋಲ್ವೋ ಇಲ್ಲ ಗುರು, ನಮ್ಮ ಹತ್ರ ಇರೋದು ಒಂದು ನಾರ್ಮಲ್ ಒಂದು 2 ವೀಲರ್. ಅದು ಎಂಥ ದೊಡ್ಡ 2 ವೀಲರ್ ಇದ್ರೂ ಅಷ್ಟೇ. ಆ ಥರ ಸಿನಾರಿಯೋಸ್ ಆಗಿಬಿಟ್ರೆ ಮುಗೀತು ಕತೆ. ನೋಡಿ, ಈ ಥರ ಬಸ್ ನೋಡಿದ್ರು ನನಗೆ ಟ್ರಾಫಿಕಲ್ಲಿ ನಾನು ಆದಷ್ಟು ನಾನು ಈ ಕಡೆ ಡಿಸ್ಟೆನ್ಸ್ ಇಟ್ಬಿಟ್ಟು ಒಂದನ್ನು ಅವ್ರನ್ನ ಪಾಸ್ ಮಾಡೋಕ್ಕೆ ನೋಡ್ತೀನಿ ಹೈವೇಸಲ್ಲಿ ಇದ್ರೂ, ಇಲ್ಲಾಂದರೆ ಹಿಂದೆ ನಿಂತ್ಬಿಡ್ತೀನಿ. ಆ್ಯಂಡ್ ಒಂದು ಆಲ್ಮೋಸ್ಟ್ ಒಂದು 500 ಮೀಟರ್ಸ್ ಡಿಸ್ಟೆನ್ಸ್ ಇಟ್ಬಿಡ್ತೀನಿ. ಅದಕ್ಕೇನು ಜಾಸ್ತಿ ಇಟ್ಟಿರ್ತೀನಿ, ಮೇ ಬಿ ಒಂದು ಅಲ್ಲಿ ಕಾಣಿಸ್ತಾ ಇದ್ರೆ ನಾನು ಇಲ್ಲಿರ್ತೀನಿ. ಇದನ್ನು ಫಾಲೋ ಮಾಡಿದ್ರೆ ಏನಾಗುತ್ತೆ, ಇಂಥ ಒಂದು ಅನಾಹುತಗಳಿದೆಲ್ಲ ನನಗೆ ಬ್ಲೈಂಡ್ ವಿಷನ್ ಇರಲ್ಲ. ಎನಿಥಿಂಗ್ ಈಸ್ ಕಮಿಂಗ್ ಫ್ರಮ್ ದ ರೈಟ್ ಐ ಕ್ಯಾನ್ ಸಿ, ಎನಿಥಿಂಗ್ ಕಮಿಂಗ್ ಫ್ರಮ್ ದ ಬ್ಯಾಕ್ ನಾನು ನೋಡ್ಬೋದು. ಮುಂದೆ ಅಂತೂ ನಾನು ನೋಡ್ತಾನೆ ಇದ್ದೀನಿ. ಲೆಫ್ಟಲ್ಲೇ ನನ್ನ ಮಿರರ್ಸ್ ಐತೆ, ನನ್ನ ಮಿರರ್ಸ್ ಬಿಚ್ಚಲ್ಲ ಗಾಡಿ ಮೇಲೆ, ಅದು ನನಗೆ ಕಾಣ್ತೈತೆ. ಅಲ್ಲೊಂದು ಸೇಫ್ಟಿ ಮೆಷರ್ ಕ್ರಿಯೇಟ್ ಆಗುತ್ತೆ. ನಿಮ್ಮ ಲೈಫಿನ ಜವಾಬ್ದಾರಿ ನೀವು ತೊಗೊಂಡಿಲ್ಲ ಅಂದರೆ ಇನ್ಯಾರು ತೊಗೊಳ್ತಾರೆ ಹೇಳಿ? ವೆನ್ ಯು ಆರ್ ಆನ್ ಹೈವೇ, ಸ್ಪೆಷಲಿ ನೀವು ಒಂದು 2 ವೀಲರ್ ಇದ್ದಾಗ ಯು ಆರ್ ಪ್ರೋನ್ ಟು ಆಕ್ಸಿಡೆಂಟ್ಸ್. ವೋಲ್ವೋ XC90 ಏನೂ ಮಾಡಲಿಕ್ಕೆ ಆಗಿಲ್ಲ ಅಂತಂದರೆ ನಿಮ್ಮ 2 ವೀಲರು ಏನು ಮಾಡುತ್ತೆ ಹೇಳಿ? ಆ್ಯಂಡ್ ನಾನು ಈ ಥರ ಬಿಹೇವ್ ಮಾಡ್ತೀನಲ್ಲ ಗ್ರೂಪಲ್ಲಿದ್ದಾಗ ಏನಾಗುತ್ತಂದರೆ, ಒಂದಷ್ಟು ಜನರು ಅವ್ರದ್ದೊಂದು ಡಿಫ್ರೆಂಟ್ ಸ್ಟೈಲ್ ಇರುತ್ತೆ ರೈಡಿಂಗ್ ಗ್ರೂಪ್ಸಲ್ಲಿ. ನಾನು ಈ ಜಿಗ್ಜಾಗ್ ಮಾಡಿ ಎಲ್ಲ ಮುಂದಕ್ಕೆ ಹೋಗೋಕ್ಕೆ ನನಗೆ ಆಸೆ ಇಲ್ಲ ಗುರು. ಐ ವಿಲ್ ಬಿ ಇನ್ ಮೈ ಸ್ಪೀಡ್ ಲಿಮಿಟ್ಸ್, ಐ ವಿಲ್ ಬಿ ಇನ್ ಮೈ ಲಿಮಿಟ್. ಅದನ್ನು ಮೇಂಟೈನ್ ಮಾಡೋಕ್ಕೆ ಹೋದಾಗ ನಾನು ಈ ನಮ್ಮ ಬೇರೆ ರೈಡರ್ಸ್ ಏನಿರ್ತಾರೆ ಅವರು ಹೆಂಗೋ ಒಂದು ಮಾಡಿಕೊಂಡು ಲೆಫ್ಟೋ ರೈಟು ತೊಗೊಂಡು ಜಿಗ್ಜಾಗ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬಿಟ್ಟಿರ್ತಾರೆ. ಐ ವಿಲ್ ಬಿ ಲೆಫ್ಟ್ ಬಿಹೈಂಡ್. ಅಂಥ ಟೈಮಲ್ಲಿ 5-10 ನಿಮಿಷ ಲೇಟ್ ಆಗೋದ್ರಿಂದ ಮುಂದೆ ಇರೋ ನಮ್ಮ ಗ್ರೂಪಲ್ಲಿ ರೈಡರ್ಸ್ ಎಲ್ಲ ಬೈಕೊಳ್ತಾರೆ ನನಗೆ. ಸೊ ಇಟ್ಸ್ ಓಕೆ, ಬೈಕೊಳ್ಳಿ. ಇನ್ನೊಬ್ರಿಗೋಸ್ಕರ ಅವ್ರ ತಲೆಯಲ್ಲಿ ನಾನು ಒಂದು ದೊಡ್ಡ ರೈಡ್ರು ಆ ಪರ್ಸೆಪ್ಷನ್ನು ನಾನು ಬಿಲ್ಡ್ ಮಾಡಲಿಕ್ಕೆ ನನಗಿಷ್ಟ ಇಲ್ಲ ಗುರು. ನನಗೇನಿದ್ರು ನನ್ನ ಜೀವ ಮಹತ್ವತೆ, ನನ್ನ ಜೀವಕ್ಕೆ ನಾನು ಮಹತ್ವತೆ ಕೊಡ್ತೀನಿ. ನಾನು ಬೆಳಗ್ಗೆ ಎದ್ಬಿಟ್ಟು ನಮ್ಮ ಮನೆಯಲ್ಲಿರೋರಿಗೆ ನಾನು ಹೋಗಿ ಬರ್ತೀನಿ ರೈಡ್ಗೆ ಅಂತ ಅಂದಿದ ತಕ್ಷಣ ಹೋಗ್ಬಿಟ್ಟು ಕರೆಕ್ಟಾಗಿ ಮನೆಗೆ ಬಂದು ಸೇರಬೇಕು, ಅಷ್ಟೇ ನನ್ನ ತಲೆಯಲ್ಲಿರೋದು. ದೊಡ್ಡವರೇ ಹೇಳೋರಲ್ಲ, ಎಕ್ಸ್ಪೀರಿಯನ್ಸ್ ಇಸ್ ನಾಟ್ ರೈಡಿಂಗ್ ಫಾಸ್ಟ್, ಎಕ್ಸ್ಪೀರಿಯನ್ಸ್ ಇಸ್ ಆಲ್ ಅಬೌಟ್ ರೈಡಿಂಗ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ಸೇಫ್ಲಿ, ಫ್ರಮ್ ಪಾಯಿಂಟ್ ಎ ಟು ಪಾಯಿಂಟ್ ಬಿ, ಪಾಯಿಂಟ್ ಬಿ ಟು ಪಾಯಿಂಟ್ ಎ. ಈಗಲೂ ನೋಡಿ, ಐ ಡೋಂಟ್ ಸ್ಟ್ಯಾಂಡ್ ನೆಕ್ಸ್ಟ್ ಟು ದಿಸ್ ಬಿಗ್ ಬಸ್ಸಸ್. ನಾನು ಬಸ್ ಪಕ್ಕದಲ್ಲಿ ಅಲ್ಲಿ ಹೋಗಿ ನಂಗೆ ಜಾಗ ಇದೆ, ಬಟ್ ನಾನು ಹೋಗಿ ನಿಲ್ಲಲ್ಲ. ರೀಸನ್, ಯಾವಾಗ ಏನು ಬೇಕಾನ ಆಗ್ಬೋದು, ಆ ಟೈರ್ ಬ್ಲಾಸ್ಟ್ ಆಗ್ಬೋದು, ಯಾರಿಗೆ ಗೊತ್ತು. ನಾನು ಕರೆಕ್ಟಾಗಿ ಆ ಟೈರ್ ಹತ್ರ ಇದ್ದರೆ ನನಗೇನು ಜಾಗ ಇದೆ, ಎಲ್ಲಿ ನಾನು ಎಸ್ಕೇಪ್ ಆಗಲಿ ಇಲ್ಲಿ. ಆಗ ಅಲ್ಲಿ ಮುಂದೆ ಇರೋರು ಅವ್ರು ಸ್ಟ್ರೈಟ್ ಹೋಗ್ಬೇಕು ಅಂದ್ಕೊಳ್ಳಿ, ಏನಾದರೆ ಬಸ್ಸನ್ನು ನಾನು ರೈಟ್ ತೊಗೊಳ್ತೀನಿ ಅಂದ್ಬಿಟ್ಟು ಟಕ್ ಅಂತ ರೈಟ್ ಹೇಳ್ಕೊಂಡ್ಬಿಟ್ರೆ ಏನು ಮಾಡ್ಬೇಕಾ ಮನುಷ್ಯ? ಇಂಥ ಟೈಮಲ್ಲಿ ಯು ಶುಡ್ ಅಲೌ ಸಚ್ ವೆಹಿಕಲ್ಸ್ ಟು ಆ್ಯಕ್ಚುಲಿ ಮೂವ್ ಫಾರ್ವರ್ಡ್. ಇಲ್ಲಾಂದರೆ ಇವ್ರು ಮುಂದೆ ಇರಿ, ತುಂಬ ಮುಂದೆ ಇರಿ. ಯಾಕಂದರೆ ರಿಯರ್ ವ್ಯೂ ಮಿರರಲ್ಲಿ ನಿಮ್ಗೊಂದು ಆ್ಯಕ್ಸಸ್ ಸಿಗುತ್ತೆ ಅವ್ರದ್ದು. ಮುಂದಕ್ಕಿಡಿ, ಸೊ ದ್ಯಾಟ್ ಯು ಹ್ಯಾವ್ ಡೈರೆಕ್ಟ್ ವಿಷನ್ ಆ್ಯಕ್ಸಸ್ಸು. ಜೋರಿಗೆ ಏನಾದರೆ ಪಕ್ಕದಿಂದ ಬರ್ತಾ ಇದೆ ಅಂದರೆ ಅದೂ ನಿಮಗೆ ರಿಯರ್ ವ್ಯೂ ಮಿರರಲ್ಲಿ ಗೊತ್ತಾಗುತ್ತೆ. ಫಸ್ಟು ಸೈಡ್ಗಾಗಿ ಅವ್ರನ್ನ ಬಿಟ್ಬಿಡಿ. ಆ್ಯಸ್ ಸಿಂಪಲ್ ಇಸ್ ದ್ಯಾಟ್ ಅಲ್ವಾ? ತುಂಬ ಜನರು ಕಮೆಂಟ್ ಮಾಡ್ಬೋದು, ಗುರು ಟೈಮ್ ಅನ್ನೋದು ಬಂದಾಗ ಯಾರು ಎಷ್ಟೇ ಸೇಫ್ಟಿ ಮೆಷರ್ ತೊಗೊಂಡ್ರು ಹೋಗಲೇಬೇಕು. ಎಸ್, ಹೌದು, ನಾನು ಒಪ್ಕೊಳ್ತೀನಿ, ಟೈಮ್ ಅಂತ ಬಂದಾಗ ಹೋಗಲೇಬೇಕು. ಆದರೆ ಆ ಥರ ಹೇಳ್ಬೇಕಂದ್ರೆ ನನಗೆ ಟೈಮ್ ಬಂದೈತೋ ಇಲ್ವೋ, ಸಖತ್ತು ನನ್ನ ರೈಡಿಂಗ್ ಸ್ಕಿಲ್ಸ್ ಮೇಲೆ ನನಗೆ ನಂಬಿಕೆ ಇದೆ ಅಂತ ನಾನು ಒಪ್ಕೊಂಡು ರೈಲ್ವೆ ಟ್ರ್ಯಾಕಲ್ಲಿ ಹೋಗಿ ನಾನು ನಿಂತ್ಕೊಳ್ಳೋಕ್ಕಾಗತ್ತಾ? ನೋಡ್ಬಿಡೋಣ ಏನಾಗುತ್ತೆ, ನಾನು ಬದುಕ್ತೀನಿ, ನನಗೆ ಗೊತ್ತೈತೆ ಅಂತ ಅಂದ್ಬಿಟ್ಟು ನಿಲ್ಲಕ್ಕಾಗತ್ತಾ? ಆಗಲ್ಲ ಅಲ್ವಾ? ಆ ಥರ ಒಂದು ಎಕ್ಸಾಂಪಲ್ನ ತಲೆಯಲ್ಲಿ ಇಟ್ಕೊಂಡು ಒಂದು ಭಯ ಭೀತಿ ಅಂತ ಇರಬೇಕು. ಇದು ವಾಹನ ಗುರು, ಆಯಿತಾ? ಇದಕ್ಕೆ ನಾವು ಪೂಜಿಸ್ತೀವಿ. ಆ ಭಯ ಭಕ್ತಿ ಅನ್ನೋದು ಒಂದು ಅದರಿಂದ ನೋಡುವಾಗ ನಾವು ಇದಕ್ಕೆ ಎಷ್ಟು ವ್ಯಾಲ್ಯೂ ಕೊಡ್ಬೇಕು ನಾವು, ಅಲ್ವಾ? ಎಲ್ಲ ಸಿಟಿಯಲ್ಲಂತೂ ಜೋರಾಗಿ ಓಡಿಸ್ಲೇಬಾರ್ದು. ಐ ಡೋಂಟ್ ರೆಕಮೆಂಡ್ ದ್ಯಾಟ್. ನಿಮಗೆ ಟ್ರಾಫಿಕ್ ಫಿಲ್ಟ್ರೇಷನ್ ಸ್ಕಿಲ್ಸ್ ಇದೆ ಅಂದರೆ ನಿಮ್ಮ ಹತ್ರ ಹೋಗಿ ಮಾಡಿ, ಅದು ನಿಮ್ಮ ಮೇಲೆ ರಿಸ್ಕು, ನಿಮಗೆ ಬಿಟ್ಟಿದ್ದು. ಹೈವೇಸಲ್ಲಿ ವಾಟ್ ಐ ಆಲ್ವೇಸ್ ರೆಕಮೆಂಡ್ ಇಸ್ ದಟ್ ಸ್ವಲ್ಪ ನಿಧಾನ ತೊಗೊಳ್ರಿ. ಎಲ್ಗ್ರಿ ಹೋಗ್ಬೇಕು, ಎಲ್ಲಿ ಬಾವುಟ ಆರಿಸ್ಬೇಕು ಹೋಗ್ಬಿಟ್ಟು ನೀವು
ನೀವು ಹೋಗ್ತಾ ಇರೋ ರೈಡ್ ಲೊಕೇಶನ್ಗೆ ಹೋಗ್ಬಿಟ್ಟು ಅಲ್ಲೇನು ಇಟ್ಬಿಟ್ಟು ಬಾವುಟ ಆರಿಸ್ಬಿಟ್ರೆ ನಿಮ್ಗೇನು ಆಸ್ಕರ್ ಅವಾರ್ಡ್ ಕೊಡ್ತಾರಾ? ಟೇಕ್ ಇಟ್ ಈಸಿ ಬಡಿ, ದಟ್ ವಿಲ್ ಆಲ್ ಕಮ್ ವಿತ್ ಎಕ್ಸ್ಪೀರಿಯನ್ಸು. ಅವ್ರು ಅನ್ಕೊಂಡು ಇರಲಿಲ್ಲ ಈ ಥರ ಒಂದಿಷ್ಟು ಫ್ರ್ಯಾಕ್ಷನ್ ಆಫ್ ದ ಸೆಕೆಂಡಲ್ಲಿ ಆಗ್ಬಿಡುತ್ತಂತ. ಯೋಚನೆ ಮಾಡೋಕ್ಕೂ ಟೈಮ್ ಸಿಕ್ಕಿರಲ್ಲ ಬಾಸ್ ಅವ್ರಿಗೆ. ಆ ಕಂಟೈನರ್ ಹಿಂಗೆ ನಮ್ಮ ಮೇಲೆ ಬರ್ತಿದ್ದಂಗೆ ಮಾತ್ರ ಕಾಣಿಸಿರುತ್ತೆ ಹೊರತು ಅವ್ರಿಗೆ ಅದಾದಮೇಲೆ ಏನಾಯಿತು ಏನೂ ಗೊತ್ತಾಗಿರಲ್ಲ ಅವ್ರಿಗೆ. ಒಂದು 6 ಜನ ಪ್ರಾಣ ಸುಮ್ಮನೆ ಅಮಾಯಕರ ಪ್ರಾಣ ಹಿಂಗೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಹೋಗ್ಬಿಡ್ತು. ಇರಮ್ಮ ತಾಯಿ, 2 ಬಸ್ಸು ಲಾರಿ ಟಿಪ್ಪರ್ ಲಾರಿ ಮಧ್ಯದಿಂದ ಹಿಂಗೆ ಜಿಗ್ಜ್ಯಾಗ್ ಮಾಡ್ಕೊಂಡು ಗಾಡಿ ಆಚೆ ತೊಗೊಂಬರೋದು, ಧೂಮ್ ಧೂಮ್ ಅಂತ ಎಫೆಕ್ಟ್ ಕೊಡೋದು, ಯಾವ ಶೋಕಿನೂ ಇಲ್ಲಾಗರು ಅಂಥದ್ದು. ಆ ಶೋಕಿಗಳೆಲ್ಲ ನಾನು ಯಾವ್ಯಾವ ಟೈಮಲ್ಲಿ ಎಲ್ಲೆಲ್ಲಿ ಮಾಡಬೇಕಾಗಿತ್ತೋ ಮಾಡಿ ಜೀವದ ಮೇಲೆ ಬಂದು ಆ ಎಕ್ಸ್ಪೀರಿಯೆನ್ಸ್ ಎಲ್ಲ ತೊಗೊಂಡು ನಾನು ಬಿಟ್ಟಾಗ್ಬಿಟ್ಟಿದ್ದೆ. ಬೇಡಪ್ಪ, ಬದುಕಬೇಕಂತಿದ್ದೀನಿ, ಬದುಕಬೇಕು ಅಷ್ಟೇ. ಅಷ್ಟು ನಿಮ್ಮ ಮೈಂಡಲ್ಲಿ ಇರಬೇಕು. ನಾನು ಎಷ್ಟು ಖುಷಿಯಾಗಿ ಗಾಡಿ ತೊಗೊಂಡು ಒಂದು ಹೈವೇಗೆ ಇಳ್ದಿದ್ನೋ ಅಥವಾ ಒಂದು ಡೆಸ್ಟಿನೇಷನ್ಗೆ ಹೋಗೋಕೆ ಇಳ್ದಿದ್ನೋ ಅಷ್ಟೇ ಖುಷಿಯಾಗಿ ನಾನು ವಾಪಸ್ ಮನೆಗೆ ಬಂದು ಸೇರಬೇಕು. ಅದು ನಿಮ್ಮ ತಲೆಯಲ್ಲಿರಬೇಕು. ಕಾಲ ತುಂಬ ಕ್ಷಣಿಕ ಬಾಯ್ಸ್, ಅಷ್ಟು ಸಲೀಸಿಗೆ ತೊಗೊಂಬಿಡಿ ಲೈಫ್ನ. ತುಂಬ ಯೋಚನೆ ಮಾಡಬೇಕು. ರೋಡ್ ಮೇಲೆ ಇದ್ದೀನಿ ಅಂತಾದಾಗ ನಮ್ಮ ಪ್ರಾಣದ ಬಗ್ಗೆ ಇಲ್ಲದೆ ಇನ್ನೊಬ್ಬರ ಪ್ರಾಣದ ಬಗ್ಗೆನೂ ಯೋಚನೆ ಮಾಡಬೇಕಾಗತ್ತೆ. ಕೆಲವೊಂದು ಸಲ ಏನೂ ಮಾಡೋಕ್ಕಾಗಲ್ಲ, ಏನಂದ್ರೂ ಏನೂ ಮಾಡೋಕ್ಕಾಗಲ್ಲ. ಎಷ್ಟೇ ಕರೆಕ್ಟಾಗಿ ಮಾಡೋಕ್ಕೆ ಹೋದ್ಬಿಟ್ರು ತಪ್ಪುಗಳು ನಡೆಯುತ್ತೆ. ಲೈಫ್ ಅನ್ನೋದು ಇಷ್ಟೊಂದು ಕ್ಷಣಿಕ ಇದ್ದಾಗ ಯಾರು ಯಾವಾಗ ಏನು ಭರೋಸೆನೇ ಇಲ್ಲ ಲೈಫ್ದು. ಅದಕ್ಕೆ ಹೋಗ್ಬಿಟ್ಟು ಇದು ನಾನು, ಇದು ನಂದು, ಈ ಮನೆ ನಂದು, ಏನೆಲ್ಲ ಆಸೆಗಳು ಒಂದು ಮನುಷ್ಯನಿಗೆ. ಆಸೆಗೆ ಮಿತಿನೇ ಇಲ್ಲ ಅಂತಂತಾರಲ್ಲ, ಫ್ಯಾಂಟಸಿ ವರ್ಲ್ಡಲ್ಲಿ ಬದುಕ್ತಾರೆ ಜನರು. ಈ ವಿಡಿಯೋ ಮೂಲಕ ಹೇಳೋದು ಉದ್ದೇಶ ಇಷ್ಟೇ, ನಿಮಗೆ ನ್ಯೂಸ್ ಕೊಡ್ಬೇಕಂತಲ್ಲ. ನ್ಯೂಸ್ ಚಾನಲಲ್ಲಿ ಈ ನ್ಯೂಸ್ ಹರಡ್ತಾನೇ ಇದೆ. ಹೋಯ್ತು 6 ಜನರು ಪ್ರಾಣ ಹೋಯ್ತು. ನಾನು ಇನ್ನೂ 2 ಆಕ್ಸಿಡೆಂಟ್ ಸೇರಿಕೊಂಡು ಸುಮಾರು 11 ಜನರ ಪ್ರಾಣ ಹೋಗ್ಬಿಟ್ಟಿದೆ ಶನಿವಾರ. ತಾಳ್ದವ್ನು ಬಾಳ್ದ ಅಂತಂತಾರಲ್ಲ, ಅದೆಲ್ಲ ಸುಮ್ಮನೆ ಎಲ್ಲ ಮಾತುಗಳು ಅವೆಲ್ಲ. ಅದರಲ್ಲಿ 3 ಜನ ಮಕ್ಕಳು ಪ್ರಾಣ ಕಳ್ಕೊಂಡ್ರು. ಆ ದೃಶ್ಯಗಳು ನೋಡಿದ್ರೇ, ಆ ಫೋಟೋಸ್ ಎಲ್ಲ ನೋಡಿದೆ ಬಾ. ನಾನು ತೋರಿಸ್ಬೇಕಂದ್ರೂ ನಿಮಗೆ ಒಂದಷ್ಟು ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ಅಂತಿರುತ್ತೆ, ಅದನ್ನೆಲ್ಲ ಹಾಕೋಕ್ಕಾಗಲ್ಲ. ನಿಮಗೆಲ್ಲ ಆಕ್ಸಸ್ ಸಿಕ್ಬಿಟ್ರೆ ಒಂದ್ಸಲ ಪಿಕ್ಚರ್ಸ್ ನೋಡಿ ಆಮೇಲೆ ಹೈವೇಲಿ ಹೋಗ್ಬಿಟ್ಟು ನಾನು ಹೆಂಗೆ ಗಾಡಿ ಓಡಿಸ್ಬೇಕು, ಎಷ್ಟು ತಾಳ್ಮೆಯಿಂದ ಓಡಿಸ್ಬೇಕು ಅನ್ನೋದು ಸ್ವಲ್ಪ ಕಲ್ತ್ಕೊಳ್ತೀರೋ ಅಷ್ಟೇ. ಸೇಫ್ಟಿ ಫಸ್ಟ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಸ್ನೇಹಿತರೆ, ಬೇರೆ ಏನೂ ಅಲ್ಲ. ನಿಮ್ಮ ಪ್ರಾಣ ನಿಮ್ಮ ಕೈಯಲ್ಲೇ ಇರೋದು. ಲೆಫ್ಟ್ ಟು ಯು. ನೀವು ಅದನ್ನು ಹೆಂಗೆ ಕಲ್ಕೊಬೇಕಂತಿದ್ದೀರಾ? ದೇವ್ರ ಭರೋಸೆ ಬಿಡ್ತೀರಾ ಅಥವಾ ನಿಮ್ಮ ಹಿಡಿತನಲ್ಲಿ ಇಟ್ಕೊಳ್ತೀರೋ? ಟೈಮ್ ಅನ್ನೋದು ಬಂದಾಗ ಹೋಗಲೇಬೇಕು ನಾನು ಹೇಳ್ದಂಗೆ. ಬಟ್ ಆದಷ್ಟು ಸ್ವಲ್ಪ ಸೇಫ್ಟಿ ಪ್ರಿಕಾಷನ್ಸ್ ತೊಗೊಳ್ರಿ. ಒಂದು ಸಣ್ಣ ಅಡ್ವೈಸಸ್ಸು ಹೈವೇ ಮೇಲೆ ಓಡ್ಸೋಕ್ಕೆ ಸುಮ್ಮನೆ ಯಾರೂ ಕೊಡೋಲ್ಲ. ರೂಲ್ಸು, ಒಂದು ಸಣ್ಣ ರೂಲ್ಸ್ನ ನೀವು ಫಾಲೋ ಮಾಡಿಬಿಟ್ರೆ ಲೈಫಲ್ಲಿ ಇಂಥ ಎಲ್ಲ ಅನಾಹುತಗಳು ಎಷ್ಟೋ ಬಚಾವ್ ಮಾಡ್ಕೊಂಡ್ಬಿಡ್ಬೋದು. ಈ ನಡುವೆ ತುಂಬ ಆತರ ಜನರಿಗೆ. ಅದೇನು ಆ ಥರನೋ, ಅದು ಏನಕ್ಕೆ ಹಂಗೆ ಆಡ್ತಾರೋ. ನಾವೇನಾದರೆ ಬುದ್ಧಿವಾದ ಹೇಳೋಕೆ ಹೋಗ್ಬಿಟ್ರೆ ಜಗಳ ಮಾಡೋಕೆ ನಿಂತ್ಕೊಂಡ್ಬಿಡ್ತಾರೆ ನಮ್ಮ ಜೊತೆ. ಅಷ್ಟು ಆ ಥರ. ಈ ವಿಡಿಯೋ ಮೂಲಕ ನಾನು ನಿಮಗೆ ಏನು ಒಂದು ಮೆಸೇಜ್ನ ತಲುಪಿಸ್ಬೇಕಾಗಿತ್ತು ಅದು ನಿಮ್ಗೆ ಅರ್ಥ ಆಗಿರುತ್ತೆ ಅಂದ್ಕೊಳ್ತೀನಿ. ಅರ್ಥ ಆಗಿದ್ರೆ ಅರ್ಥ ಮಾಡ್ಕೊಳ್ಳಿ, ಇಲ್ಲಾಂದರೆ ದೇವ್ರ ಭರೋಸೆ ಬಿಟ್ಬಿಡಿ ಅಷ್ಟೇ. ಇನ್ನೊಂದು ವಿಡಿಯೋಲ್ಲಿ ವಾಪಸ್ ಸಿಗೋಣ. ಪ್ಲೀಸ್ ರೈಡ್ ಸೇಫ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಯುವರ್ ಫ್ಯಾಮಿಲಿ. ಬಾಯ್.